ಮಾಜಿ ಸೇನಾ ಮುಖ್ಯಸ್ಥರಾದಂಥ ನರಾವಣೆ ಅವರು ಬರೆದಿರುವಂತಹ ಒಂದು ಪುಸ್ತಕ, ಅದು ಇನ್ನೂ ಭಾರತದಲ್ಲಿ ಬಿಡುಗಡೆಯಾಗದಂತಹ ಪುಸ್ತಕ ಇಡೀ ರಾಷ್ಟ್ರದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾಕೆ ಅಂತಂದ್ರೆ ಈ ಪುಸ್ತಕದಲ್ಲಿರುವಂತಹ ಸೇನೆಗೆ ಸಂಬಂಧಪಟ್ಟಂತ ಕೆಲ ಅಂಶಗಳನ್ನ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಪ್ರಸ್ತಾಪಿಸಿದ್ದೇ ತಡ ಕೇವಲ 14 ನಿಮಿಷಗಳಿಗೆ ಕಲಾಪ ಮುಕ್ತಾಯಗೊಂಡಿತ್ತು, ಸ್ಥಗಿತಗೊಂಡಿತ್ತು. ಮತ್ತು ಈ ಒಂದು ಪುಸ್ತಕದಲ್ಲಿ ಬರೆಯಲಾಗಿದೆ ಎನ್ನುವಂತಹ ಅಂಶಗಳನ್ನ ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸಿದ ನಂತರ ಇಡೀ ಸರ್ಕಾರವೇ ಪತರಗುಟ್ಟಿ ಹೋಯಿತು. ಅದರಲ್ಲೂ ಕೂಡ ರಕ್ಷಣಾ ಸಚಿವರು, ಗೃಹ ಮಂತ್ರಿಗಳು ಸೇರಿದಂತೆ ಅನೇಕರು ಒಂದು ಮಾತು ಮಾತಾಡ್ಕೊಡ್ಬೋದು ಈ ವಿಚಾರದಲ್ಲಿ ಅಂತ ತಡೆದ್ರು. ಮತ್ತು ಸ್ಪೀಕರ್ ಸಾಹೇಬರು ಕೂಡ ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರವನ್ನ ಮಾತಾಡಕ್ಕೆ ಬಿಟ್ಟಿಲ್ಲ. ಹಾಗಾದ್ರೆ ನರಾವಣೆ ಅವರು ಬರೆದಿರುವಂತಹ ಆ ಪುಸ್ತಕದಲ್ಲಿ ತಮ್ಮ 40 ವರ್ಷದ ಸೇನಾ ಅವಧಿಯಲ್ಲಿ ಆದಂತಹ ಘಟನೆಗಳ ವಿಚಾರದಲ್ಲಿ ಅವರು ಬರೆದಿರುವಂತಹ ಮಾಹಿತಿಗಳು ಯಾಕೆ ಸರ್ಕಾರದಲ್ಲಿ ತಲ್ಲಣಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತದ್ದು ಏನು ಬರೆದಿದ್ದಾರೆ ಅವರು? ಯಾಕೆ ಎಲ್ಲ ಭಾರತೀಯರು ನರಾವಣೆಯವರ ಪುಸ್ತಕ ಬಿಡುಗಡೆಗೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ? ಹಾಗಾದ್ರೆ ಚೀನಾ ಮತ್ತು ಭಾರತದ ನಡುವಿನ ಗಡಿ ವಿಚಾರದಲ್ಲಿ 2020ರಲ್ಲಿ ನಡೆದಂಥದ್ದು ಏನಾಗಿತ್ತು ಅವತ್ತು? ನಿಜಕ್ಕೂ ಕೂಡ ಸರ್ಕಾರ ತನ್ನ ಒಂದು ಶಕ್ತಿ ಮತ್ತು ಸಾಮರ್ಥ್ಯಗಳನ್ನ ಅಥವಾ ತಾನು ಒಂದು ಒಪಿನಿಯನ್ ಮೇಕಿಂಗ್ ಪವರ್ ಅನ್ನ ಪ್ರದರ್ಶನ ಮಾಡಲಿಲ್ವಾ? ಸೇನಾ ಮುಖ್ಯಸ್ಥರನ್ನ ಅನಾಥರನ್ನಾಗಿ ಬಿಟ್ಟರ? ಹಾಗಾದರೆ 56 ಇಂಚಿನ ಎದೆ ಇರುವಂತಹ ಮೋದಿ ಅವರು ಒಂದು ಪವರ್ಫುಲ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ?